ಮಾದೇಗೌಡ ಇವತ್ತು ಬಂದಪ್ಪ, ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ಗೊತ್ತಿಲ್ಲವಾ, ನಾನು ಬೆಳಗಿಂದ ನೋಡಲಿಲ್ಲ, ಗೊತ್ತಿಲ್ಲ ಎಲ್ಲೋಗೋಣ ಅಂತ. ಗೌರಿ, ಗೌರಿ, ಇದೇನು ನಾಷ್ಟ ಮಾಡಿದ್ಯಾ? ಬೆಳಗ್ಗೆನೆ ಯಾರು ತಿಂತಾರೆ ಇದನ್ನ? ಅಯ್ಯಯ್ಯೋ, ನಮ್ಮವ್ವ ಇಲ್ಲೇ ಕೂತವಳೆ. ಇವಳು ಯಾಕೆ ಇಷ್ಟು ಜೋರ ಬಿಡ್ಕೊತಾವಳೆ? ನಮ್ಮವ್ವ ಅಷ್ಟೇ ಬಿಡ್ತಾಳ ಇನ್ನ? ಯಾಕೆ ಹಿಂಗೆ ಬಿಡ್ಕೊತಾವಳಲ್ಲ ಇವಳು? ಅಯ್ಯೋ ಅಕ್ಕ, ಏನಾಯ್ತು? ಅಷ್ಟು ಜೋರ ಕೂಗಾಡ್ತಿದ್ದೀರಲ್ಲ. ಇದೇನು ಮಾಡಿದ್ಯಾ ಬೆಳಗ್ಗೆನೆ ನಾಷ್ಟ? ಯಾರು ತಿಂತಾರೆ? ಬೆಳಗ್ಗೆನೆ ಉಪ್ಸಾರು ಮುದ್ದೆ ಮಾಡಿದ್ರೆ ಯಾರು ತಿಂತಾರೆ ಹೇಳು? ಅಯ್ಯೋ ಅಕ್ಕ, ಹೊಸಿ ಕೆಲಸ ಇತ್ತು ಜಾಸ್ತಿ. ಸಂಡಿಗೆ ಪಂಡಿಗೆ ಹಾಕೊಳ್ಳಮ್ಮ ಬಿಸಿಲದೆ ಅಂತಂತ, ಅದಕ್ಕೆ ಬೆಳಗ್ಗೆನೆ ಅನ್ನ ಸಾರು ಮಾಡಿಬಿಟ್ಟೆ ಕಣಕ್ಕ. ಇನ್ನು ಪದೇ ಪದೇ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಿಲ್ಲ, ಕೆಲಸ ಇರ್ತದೆ ಅಂತಂದ್ಬಿಟ್ಟು. ಕೆಲಸ ಇರ್ತದೆ ಅಂದ್ಬಿಟ್ಟು ಬೆಳಗ್ಗೆನೆ ಅನ್ನ ಸಾರು ಮುದ್ದೆ ಮಾಡಿಬಿಟ್ರೆ ಯಾರು ತಿಂತಾರೆ ಹೇಳು? ನನಗಂತೂ ಆಗಲ್ಲ, ನನಗೇನಾದರೂ ನಾಷ್ಟ ಬೇಕು. ನಾಷ್ಟನೇ ಬೇಕಾ? ಸರಿ ಅಕ್ಕ, ಏನಾದರೂ ಮಾಡಿಕೊಡ್ತೀನಿ, ಹೊಸಿ ಕೂತ್ಕೊಂಡಿರ್ರಿ, ಬೇಗ ಮಾಡಿಕೊಟ್ಬಿಡ್ತೀನಿ, ಆಯ್ತೇ? ಎಲ್ಲರದು ಆಯ್ತಾ ನಾಷ್ಟ? ಹ್ಞೂ ಕಣಕ್ಕ, ಎಲ್ಲರದು ಆಯಿತು. ಎಲ್ಲರೂ ಅದನ್ನೇ ತಿಂದರು, ನೀವೊಬ್ಬರೇ ಬಾಕಿ ಇರೋದು. ನೀವು ಈಟೊತ್ತಿಗೆ ಎದ್ದು ಬಂದಿದ್ದೀರಾ? ಏನು ಎಲ್ಲರೂ ಇದನ್ನೇ ತಿಂದ್ರಾ? ನನ್ನ ಮಕ್ಳಿಗೂ ನೀನು ಇದನ್ನೇ ಇಕ್ಕದಾ? ಹ್ಞೂ ಕಣಕ್ಕ, ಅವ್ರು ಚೆನ್ನಾಗದೆ ಅಂತ ತಿಂದ್ಬಿಟ್ಟು ಹೋದ್ರು. ಇನ್ನೇನು ಮಾಡ್ತಾರೆ? ಕೇಳೋಕ್ಕಾಗಲ್ಲ ಅಂತ ನೀನು ಹಾಕಿರೋದನ್ನು ತಿಂದ್ಬಿಟ್ಟು ಹೋಗಿರ್ತಾರೆ. ನನ್ನ ಕೈಲಂತೂ ಆಗಲ್ಲ. ನನಗೇನಾದರೂ ನಾಷ್ಟ ಮಾಡಿಕೊಡು ಬೇಗ. ಹ್ಞೂ ಸರಿ ಕಣಕ್ಕ, ಆಯಿತು ಮಾಡಿಕೊಡ್ತೀನಿ. ಏನಾದರೂ ಬೇಯಿಸ್ಬೇಕಲ್ಲ ಅಂತ ಬೇಯಿಸಿ ಮಾಡಾಕ್ಬಿಡ್ತಾಳೆ. ಇವಳು ಬೇಯಿಸಿರೋದನ್ನೆಲ್ಲ ಯಾರು ತಿಂತಾರೆ? ನಮ್ಮ ಕರ್ಮ, ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದೀವಿ. ಅಯ್ಯಯ್ಯಪ್ಪ, ನಮ್ಮ ಅತ್ತೆ ಇಲ್ಲೇ ಕೂತಾಳೆ. ನಾನು ಇಲ್ಲ ಎಲ್ಲೋ ಹೋಗೋಳೆ ಅಂತ ಅಂದ್ಬಿಟ್ಟು ಇಷ್ಟೊಂದು ಜೋರಾಗಿ ಮಾತಾಡ್ಬಿಟ್ನಾ? ಇವತ್ತು ಮುಗೀತು ನನ್ನ ಕತೆ. ಏನೇ ಸ್ವಪ್ನಾತಿ, ಈಟಿಗೆ ಬಂದಿರೋಳು ನೀನು? ಅವಳ ಮನೆಗೆ ಒಂದು 2 ದಿನ ಇದ್ಬಿಟ್ಟು ಓದ್ತೀನಿ ಅಂತ ಬಂದಿರೋಳು ನೀನು. ಅವಳಿಗೆ ಅಷ್ಟೊಂದು ಜಂಬದಲ್ಲಿ ಮಾತಾಡ್ತೀಯ ನೀನು? ಅತ್ತೆ ಆಗಿ ನಾನೇ ಮಾತಾಡಲ್ಲ, ನೀನು ಯಾವಳೆ ಅವಳಿಗೆ ಮಾತಾಡೋದಕ್ಕೆ? ಅಯ್ಯೋ ಅತ್ತೆ, ಅದು ಏನಿಲ್ಲ ಅತ್ತೆ, ಹೊಟ್ಟೆ ಹಸಿತಿತ್ತು, ಅದಕ್ಕೆ ಕೋಪದಲ್ಲಿ ರೇಗಾಡ್ಬಿಟ್ಟೆ ಅಷ್ಟೇ. ಏನು ಅನ್ಕೊಂಬೇಡ್ರಿ ಅತ್ತೆ, ತಪ್ಪಾಗೋಯ್ತು. ತಪ್ಪಾಗೋಯ್ತು ಏನಂತ ಬೊಗಳುತ್ತೆ ನೋಡು. ನಿನಗೆ ಇಲ್ಲಿ ಜಾಗ ಕೊಟ್ಟಿರೋದೇ ಹೆಚ್ಚಾಗದೆ, ಅಂಥದ್ರಲ್ಲಿ ಜಂಬ ಮಾಡ್ತೀಯಾ? ಎತ್ಕೊಂಡು ಹೋಯ್ತಾ ಇರಲಿ. ಅಯ್ಯೋ ಅತ್ತೆ ಅತ್ತೆ, ನೀವು ಹೋಗು ಅಂತಂದ್ರೆ ನಾವು ಎಲ್ಲಿಗೆ ಹೋಗೋಣ ಅತ್ತೆ? ಏನೋ ಹೊಟ್ಟೆ ಹಸಿತಿತ್ತಲ್ಲ, ಕೋಪದಲ್ಲಿ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡ್ರಿ ಅತ್ತೆ, ತಪ್ಪಾಗೋಯ್ತು, ಪ್ಲೀಸ್ ಅತ್ತೆ. ತಪ್ಪಾಗೋಯ್ತಾ? ನೀನು ಮಾಡಿರೋದಕ್ಕೆಲ್ಲ ಇವತ್ತಿಲ್ಲಿ ಜಾಗ ಕೊಟ್ಟಿರೋದೇ ಹೆಚ್ಚಾಗದೆ ನಿನಗೆ. ಹಿಂದೆ ಮಾಡಿದ್ನೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ಯಾ? ಹೆಂಗದೆ ಮೈಗೆ? ಹೋಗ್ಲಿ ಪಾಪ ಅಂತ ಬಂದಾಗಳಿಂದ ಮಾತಾಡಿದ್ರೆ ಸುಮ್ಮನೆ ಇದ್ದರೆ ಇವತ್ತಿಷ್ಟೊಂದೆಲ್ಲ ಮಾತಾಡ್ತಾ ಇದೆಯಾ? ಅದು ಅವಳಿಗೆ, ನನ್ನ ಸೊಸೆಗೆ. ಅದೇನತ್ತೆ ಒತ್ತಿ ಹೇಳ್ತೀರಾ ನನ್ನ ಸೊಸೆ ಅಂತ? ಅವಳು ಮಾತ್ರ ನಿಮ್ಮ ಸೊಸೆನಾ? ನಾನು ನಿಮ್ಮ ಸೊಸೆ ಅಲ್ವೇ? ನನ್ನ ಸೊಸೆನಾ? ಯಾವಾಗಲೇ ಆಗಿದ್ದೆ ನೀನು ನನ್ನ ಸೊಸೆ? ಯಾವತ್ತಾದರೂ ನನಗೂ ಮಾಡಿ ಉಣ್ಣಕ್ಕಿಕ್ಕಿದ್ದೇನೆ ನೀನು? ನೀರು ಕಾಯಿಸಿ ಓದಿದ್ದೇನೆ ನೀನು? ಯಾವುದಾನ ಒಂದು ಏನಮ್ಮ ನಿನ್ನ ಕಷ್ಟ ಸುಖ ಅಂತ ನೋಡಿದ್ದೇನೆ ನೀನು? ಸೊಸೆ ಅಂತ ಹೇಳ್ಕೊಳಕ್ಕಾಗಲ್ಲ, ನಡ್ಕೋಬೇಕು ಅದೇ ಥರ ತಿಳ್ಕ. ಏನತ್ತೆ ಇದೆಲ್ಲ ಮಾಡಿದ್ರೆ ಮಾತ್ರ ಸೊಸೆನಾ? ನನ್ನ ಗಂಡನು ನಿಮ್ಮ ಮಗನೇ ತಾನೇ? ಅವರು ಮಾದೇಗೌಡನು ನಿಮ್ಮ ಮಗನೇ, ಇವ್ರು ನಿಮ್ಮ ಮಗ ಅಲ್ವೇ? ಮುಚ್ಚೆ ಬಾಯಿ ಬಾರಿಸ್ಬಿಟ್ಟೇನು? ಅವನು ನನ್ನ ಮಗ ಆಗಿರೋದಕ್ಕೇನೆ ಬಂದಾಗಲಿಂದ ನೋಡ್ತಾ ಇದ್ದೀನಿ ನಿನ್ನ. ನೋಡ್ತಾ ಇದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಿದ್ದೀನಿ. ಹೋಗ್ಲಿ ಪಾಪ ಅಂತ ಅವನ ಮಕ್ಕ ನೋಡ್ಕೊಂಡು ನೀನು ಇವೆಲ್ಲ ಕತೆ ಒಳಗೆ ಬರ್ಬೇಡ ನನ್ನ ಹತ್ರ. ಏನಂದೆ ಅವಳಿಗೆ ನೀನು? ಅವಳು ಮಾಡಿ ನಿನಗೆ ಉಣ್ಣಕ್ಕೆ ಮುಂದಕ್ಕೆ ಇಕ್ಬೇಕಾ? ನಿನ್ನ ಕೈಲಾಗಲ್ವಾ? ನಿನ್ನ ಕೈ ಕಾಲೇನು ಬಿದೋಗ್ಬಿಟ್ಟವ? ನಿನಗೂ ಸೊಸೆ ಬರಬೇಕು ನಾಳೆ, ನಿನಗೂ ಒಂದು ಹೆಣ್ಮಗ ಅದೇ. 10 ಗಂಟೆಗೆ ಎದ್ದು ಬಂದಿದೆಯಲ್ಲ ನೀನು, ಸಂಸಾರಗಿತ್ತೀನ ನೀನು? ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ, ಯಾವಾಗಲೂ ಬಣ್ಣ ಮಾಡ್ಕೊಂಡು ನಾಟಕದವ್ರಂಗೆ ಒಡವೆ ಹಾಕೊಂಡು ಓಡಾಡ್ತಿರ್ತಿ ಅಲ್ಲಿಂದ ಇಲ್ಲಿಗೆ. ನಿನಗೇನು ಮಾನ ಮರ್ಯಾದೆ ಇಲ್ವಾ? ಅಯ್ಯೋ ಅತ್ತೆ, ಏನಾಯ್ತು? ಯಾಕೆ ಇಷ್ಟು ಜೋರ ಕೂಗಾಡ್ತಿದ್ದೀರಾ? ಅಕ್ಕಪಕ್ಕದಾಗ ಯಾರನ್ನ ಕೇಳಿಸ್ಕೊಂಡ್ರೆ ಏನಂತಾರೆ? ಬೆಳಗ್ಗೆನೆ ಹಿಂಗೆ ಕೂಗಾಡ್ತವ್ರೆ ಅಂತ ಆಡ್ಕೊಳಕ್ಕಿಲ್ವೇ? ಏನಾಯ್ತತೆ? ನೀನು ಸುಮ್ಕಿರಮ್ಮಿ, ನೀನು ಮೊದ್ಲಿಗೆ ಸರಿ ಇಲ್ಲ. ನೀನು ನಿನ್ನ ಗಂಡ ಇದ್ದೀರಲ್ಲ, ಏನು ಮಾಡ್ಬೇಕು ಅಂತಿದ್ದೀರಾ ಈ ಮನೆನ? ಒಂದ್ಸತಿ ಇವರಿಬ್ರು ಸೇರ್ಕೊಂಡು ಹಾಳು ಮಾಡ್ಬಿಟ್ಟು ಹೋಗಿರೋದು ಸಾಲದೆ ಇನ್ನು ಏನು ಹಾಳು ಮಾಡ್ಬೇಕು ಅಂತಿದ್ದೀರಾ ನೀವಿಬ್ರು ಸೇರ್ಕೊಂಡು? ಈ ಸತಿ ಏನಕ್ಕೆ ಸೇರ್ಸ್ಕೊಂಡ್ರಿ ಇವಳನ್ನ ಮನೆಗೆ? ಅಯ್ಯೋ ಅದೇ ಹೇಳಿದ್ನಲ್ಲ ಅತ್ತೆ, ಏನೋ ಮನೆ ಕಟ್ಕೊಳ್ಳೋವರೆಗೂ ಇಲ್ಲಿರ್ತೀವಿ, ಸ್ವಲ್ಪ ದಿನ ಜಾಗ ಕೊಡ್ರಿ ಅಂತ ಕೇಳಿದ್ರು ಅಂತ, ಅದಕ್ಕೆ ಜಾಗ ಕೊಟ್ವಿ, ಇರಲಿ ಅಂತ ಬಿಟ್ವಿ. ಬ್ಯಾಡ ಅನ್ನಕ್ಕಾಯ್ತದ? ಈಗ ಏನಾಯ್ತು? ಯಾಕೆ ಹಿಂಗೆ ಆಡ್ತಿದ್ದೀರಾ? ಯಾಕೆ ಹಿಂಗೆ ಆಡ್ತಿದ್ದೀನ? ಇಷ್ಟೊತ್ತು ಯೋನೇ ಅಂದ್ಬಿಟ್ಟು ಬಂದ್ಲು ಅವಳು ನಿನಗೆ. ಬಾಯಿಗೆ ಬಂದಾಗೆಲ್ಲ ಮಾತಾಡೋದ್ಲು, ನಾನು ಅತ್ತಿನಲ್ಲ ಇತ್ತಿನಲ್ಲ ಅಂತ ಕತೆ ಹೊಡಿತಿದ್ಲು.
ಅಯ್ಯೋ ಅಷ್ಟೇನಾ, ಹೋಗ್ಲಿ ಬಿಡ್ರಿ ಅತ್ತೆ. ಏನೋ ಪಟ್ಟಣದಾಗ ಇದ್ಬಿಟ್ಟು ಬಂದವ್ರಲ್ವೇ, ನಮ್ಮಂಗೆ ಬೆಳಗ್ಗೆನೆ ಮುದ್ದೆ ತಿಂದಾರ, ನಾಷ್ಟ ಕೇಳಿದ್ರು. ನಾನು ದಿನ ಮಾಡ್ತಿದ್ದವಳು ಇವತ್ತು ಹೊಸಿ ಕೆಲಸ ಅದೇ ಅಂತಂದ್ಬಿಟ್ಟು ಬೆಳಗ್ಗೆನೆ ಅನ್ನ ಸಾರು ಮಾಡಿಬಿಟ್ಟೆ. ಪಾಪ ಅವ್ರಿಗೆ ಹೋಯ್ತದ, ಅದಕ್ಕೆ ಮಾಡಿಕೊಡ್ತಿದ್ದೀನಲ್ಲ, ಈಗ ಮಾಡ್ತಾ ಇದ್ದೀನಿ. ಬಿಡ್ರಿ, ಅದು ಯಾಕೆ ಹಂಗೆ ಜಗಳ ಕಾಯ್ತೀರಾ? ಏನು ಮಾಡ್ಕೊಡೋದು? ಇವಳಿಗೇನು ಕೈ ಕಾಲು ಬಿದ್ದೋಗವ? ಮಾಡ್ಕೊಳಕ್ಕಾಗಲ್ವ? ಬೆಳಗ್ಗೆನೆ ಎದ್ದು 10 ಗಂಟೆಗೆ ಎದ್ದುಬಿಟ್ಟು ಸ್ನಾನ ಮಾಡ್ಕೊಂಡು ಇವಳು ಮೇಕಪ್ ಮುಗಿಸ್ಕೊಂಡು ಈ ಜೊತೆಗೆ ಬಂದವಳಲ್ಲ ಆಚೆಗೆ, ಯಾರನ್ನ ಮಾಡಿ ಇವಳಿಗೆ ಮುಂದಕ್ಕೆ ಇಕ್ತಾರ? ಯಾರನ್ನ ಒಬ್ರು ಹಾಳು ಮಾಡ್ದಾನ ಇವಳಿಗೋಸ್ಕರ ಬೇಸಾಕಕ್ಕೆ? ನೀನೇನು ಇವಳು ಹಾಳೇನೆ ಬೇಸಾಕಕ್ಕೆ? ಅಯ್ಯೋ ಆಟಕ್ಕೆ ಹಿಂಗೆಲ್ಲ ಬೈದಾಡ್ತಿದ್ದೀರಾ? ಬಿಡ್ರಿ, ಅವ್ರಿನೇನು ಬ್ಯಾರೆಯವ್ರ? ಅವರು ನಮ್ಮ ಅಕ್ಕನೇ ಅಲ್ವೇ? ನನ್ನ ಜೊತೆಯಾಗಿ ಹುಟ್ಟಿದ್ದಿದ್ರೆ ನಾನು ಮಾಡ್ತಿರ್ಲಿಲ್ವೇ? ಬಿಡ್ರಿ ಅತ್ತೆ, ಅವನ್ನೆಲ್ಲ ಲೆಕ್ಕ ಹಾಕೊಳಕ್ಕಾಯ್ತದ? ನೀನು ಸುಮ್ಕಿರಮ್ಮಿ, ನನಗೆ ಎದುರು ಮಾತಾಡಂಗಾಗ್ಬಿಟ್ಟಿದ್ಯಾ ನೀನು? ಎಲ್ಲ ಸವಾಸ್ ದೋಷ. ಮನೆಗೆ ಬಂದು ಸೇರ್ಕೊಂಡಿರೋರು ಹಂಗವ್ರೆ, ಏನು ಮಾಡೋಕ್ಕಾಯ್ತದೆ? ನೀನು ಕರೀತಾ ಇದ್ಯಾ? ಮನೆಗೆ ಮೊದಲು ಬಂದಿರೋಳು ನೆಟ್ಗಿದ್ದಿದ್ರೆ ನೀನು ಸುಮ್ಕಿರುವೆ. ಅವಳನ್ನ ನೋಡಿ ನೀನು ಕರಿತಿದ್ಯಾ ಅಲ್ವೇ? ಈಗ ನನಗೆ ಮಾತಾಡದ? ಅಯ್ಯೋ ಅತ್ತೆ, ನಾನು ನಿಮಗೆ ಮಾತಾಡ್ತೀನ? ಹಂಗಲ್ಲ ಕಣತ್ತೆ. ಯಾರನ್ನ ಕೇಳಿಸ್ಕೊಂಡವ್ರು ಏನಂತಾರೆ, ಗೌಡ್ರ ಮನೆಗೆ ಬೆಳಗ್ಗೆನೆ ಮಲ್ಲಜ್ಜಿ ಹಿಂಗೆ ಎಲ್ಲರನ್ನೂ ಬೈತಾವಳೆ ಅಂತ ನಿಮ್ಮನ್ನೇ ಬೈಕೋತಾರೆ. ಅದಕ್ಕೆ ಹಂಗೆ ಅಂದೆ ಕಣತ್ತೆ, ಅಷ್ಟೇ. ಅನ್ಕೊಂತಾರೆ ಅಷ್ಟೆಲ್ಲ ಮಾಡ್ಬಿಟ್ಟು ಹೋದವಳನ್ನ ತಿರ್ಗಾ ಮನೆಗೆ ಬಿಟ್ಕೊಂಡವಳಲ್ಲ ಮಲ್ಲಜ್ಜಿ, ಮರ್ಯಾದೆ ಅದ ಅಂತ ನನ್ನ ಕೇಳ್ತಾರೆ. ನಿನ್ನ ಗಂಡನ್ನ ಕೇಳ್ತಾರೆ. ನನ್ನೇ ಉಗಿಯೋದು, ಹಿರಿಕ್ಳು ಮನೆಗವಳೆ ಏನಕ್ಕೆ ಇವಳು ಅಂತ. ಅದೇ ತಪ್ಪಾಯ್ತು ಬಿಡ್ರಿ ಅತ್ತೆ, ಇನ್ನೊಂದ್ಸತಿ ಹಂಗೆಲ್ಲ ಮಾಡೋಕ್ಕಿಲ್ಲ. ಏನೋ ಕೋಪ್ದಾಗೆ ಹೊಟ್ಟೆ ಹಸುವಿಗೆ ಹಂಗೆಲ್ಲ ಮಾತಾಡ್ಬಿಟ್ಟೆ. ಬಿಡ್ರಿ, ಇನ್ನೇನು ಮಾತಾಡೋಕ್ಕಿಲ್ಲ. ತಪ್ಪಾಗೋಯ್ತು ಅಂದ ತಕ್ಷಣ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಇಲ್ಲ ಅವನಲ್ಲ ನಿನ್ನ ಗಂಡ, ಇವನ್ಗೆ ಹೋಗಿಬೇಕು ಮೊದಲು. ಅವ್ನು ನೆಟ್ಗಿದ್ದಿದ್ರೆ ನೀನು ಯಾಕೆ ಹಿಂಗಾಗುವೆ? ಅವ್ನು ವಿಚಾರಿಸ್ಕೊಂತೀನಿರು. ಅಷ್ಟೆಲ್ಲ ಹೇಳಿದ್ದೀನಿ ಅಂದ್ರೂ ಇವಳು ಮಾಡೋ ಕೆಲಸಕ್ಕೆ ನನಗೆ ಗ್ರಾಚಾರ. ಈಗ ಅನುಭವಿಸ್ಬೇಕು ಇವಳನ್ನು ಕಟ್ಕೊಂಡು. ಲೇ ದೇವೇಗೌಡ, ನಿನಗೇನ ಮಾನ ಮರ್ವಾದೆ ಒಂದು ಈಟನ ಅದೇನೋ? ಅಯ್ಯೋ ಅವ್ವ, ಇದು ಯಾಕವ್ವ ಹಿಂಗೆ ಕೇಳ್ತೀಯ? ಹಿಂಗೆ ಮಾತಾಡ್ತೀಯಲ್ಲವ್ವ? ಇನ್ನೆಂಗ್ಲ ಮಾತಾಡ್ತಾರೆ? ನಿನ್ನ ತಮ್ಮಂಗೆ ಮದುವೆ ಆದ ಒಂದು ವಾರಕ್ಕೆಲ್ಲನೂ ನಾವು ಬೇರೆ ಹೋಯ್ತೀವಿ, ನಮಗೆ ಭಾಗ ಕೊಡ್ರಿ ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ರಾದ್ದಾಂತ ಮಾಡಿ ನೀನು ನಿನ್ನ ಹೆಂಡ್ರು ಭಾಗ ತಗೊಂಡು ಹೋದ್ರಲ್ಲ. ಈಗ ಯಾಕ್ರಲ್ಲ ಬಂದ್ರಿ ಮತ್ತೆ? ಏನು ಮಾಡಿದ್ರಲ್ಲ? ಭಾಗ ಎಲ್ಲ ತಗೊಂಡು ಹೋದ್ರಲ್ಲ, ನಿಮ್ಮ ಆಸ್ತಿ ಜಮೀನೆಲ್ಲ ಮಾರ್ಕೊಂಡಿದ್ದೀರಲ್ಲ. ನನ್ನ ಮಗ ಹೆಂಗೋ ಬುದ್ಧಿವಂತ ಆಗಿದ್ದಕ್ಕೆ ಅವ್ರ ಅಪ್ಪ ಕೊಟ್ಟಿದ್ದ ಆಸ್ತಿನ 10 ಪಟ್ಟು ಮಾಡ್ದ. ಅವ್ನು ಸಂಪಾದನೆ ಮಾಡ್ಕೊಂಡು ಅವ್ನು ಇವಾಗ ನೆಟ್ಟನರಿಗೆ ನಿಂತ್ಕೊಂಡಿರೋದಕ್ಕೆ ಬಂದಿಲ್ಲಿ ಕೂತಿದ್ದೀರಾ. ಅವನು ನಿಮ್ಮಂಗೆ ಆಗ್ಬಿಟ್ಟಿದ್ದಿದ್ರೆ ಬರೋರೇನು ಬತ್ತಿದ್ರೇನೋ ನೀವು? ಅವ್ನ ಕಷ್ಟಕ್ಕೆ ಆತಿದ್ರ ನೀವು? ಅವ್ನು ಅನುಕೂಲವಾಗ ಅವನೇ ಚೆನ್ನಾಗವನೇ ಅಂತ ಅಂದ್ಬಿಟ್ಟು ಮಕ್ಳು ಮರಿ ಹೆಂಡ್ರು ಗಂಡ ಎಲ್ಲ ಬಂದ್ಬಿಟ್ಟು ಇಲ್ಲಿ ಕೂತಿದ್ದೀರಲ್ಲ. ಮದ್ ಮನೆ ಕಟ್ತೀವಿ ಅಂತಂದ್ರಲ್ಲ, 7 ದಿನ ಬೇಕು ನಿಮಗೆ ಮನೆ ಕಟ್ಟಕ್ಕೆ? ಬಂದು 7 ದಿನ ಆಯಿತು ಆಗಲೇ. ಇನ್ನು ಯಾವ್ದನ್ನ ಒಂದಿಷ್ಟೇ ಪೂಜೆ ಗೀಜೇನಾದರೂ ಮಾಡಿದ್ರೇನೋ ನಿಮ್ಮ ಯೋಗ್ಯತೆಗೆ? ಅಯ್ಯೋ ಇಲ್ಲವ, ಪುರೋಹಿತರ ಹತ್ರ ಹೋಗ್ಬೇಕು, ದಿನ ಗೊತ್ತು ಮಾಡಿಸ್ಬೇಕು. ನಮಗೆ ಯಾವುದೋ ಹೊಸ ದುಡ್ಡು ಬರಬೇಕು, ಅದು ಬರಲಿ ಅಂತ ಕಾಯ್ತಾ ಇದ್ದೀನಿ. ಅಷ್ಟೇ ಕಣವ, ಅದು ಬಂದಿದ ತಕ್ಷಣ ಶುರು ಮಾಡ್ಬಿಡ್ತೀವಿ. ಅಯ್ಯೋ ನಿನ್ನ ಯಾಸೆಗೆ ಇಷ್ಟು ದೋಸೆ ಹುಯ್ಯ. ನನ್ನನ್ನು ಏನಂತ ತಿಳ್ಕೊಂಡಿದ್ಯಾ ನೀನು? ನನ್ನನ್ನೇನು ನಿನ್ನ ತಮ್ಮ ಮಾದೇಗೌಡ ಅಂತ ತಿಳ್ಕೊಂಡಿದ್ಯಾ? ನಿನ್ನ ನಂಬಿಡೋಕ್ಕೆ? ನಾನು ನಿಮ್ಮವ್ವ ಕಣೋ, ನಿನ್ನ ಎತ್ತೋಳು. ನನಗೆ ಗೊತ್ತದೆ ನಿನ್ನ ಬಂಡವಾಳ ಏನು ಅಂತ, ನೀನು ಎಂತವನು ಅಂತ. ನನಗೆ ಈ ಕತೆ ಎಲ್ಲ ಹೊಡಿಬೇಡ. ಮರ್ಯಾದೆಯಿಂದ ಹೇಳ್ತಿದ್ದೀನಿ, ನೀವು ಮಾಡಿರೋ ಕೆಲಸಕ್ಕೆ ನಿಮ್ಮ ಇಷ್ಟಿಸಿಂದ ಈ ಮನೆಗೆ ಇಟ್ಕೊಂಡಿರೋದೇ ಹೆಚ್ಚು. ಒಳ್ಳೆ ಮಾತಲ್ಲಿ ನೀವು ಮನೆ ಕಟ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ. ಇರೋ ಮನೆನೇ ಹೊಸಿ ಅಚ್ಚುಕಟ್ಟು ಮಾಡಿಸ್ಕೊಂಡು ಆ ಮನೆಗೆ ಹೋಗ್ರಿ. ಆಮೇಲೆ ನೀವು ಮನೆನಾದರೂ ಕಟ್ಕೊಳ್ರಿ, ಇಲ್ಲಾಂದ್ರೆ ಏನಾದರೂ ಮಾಡ್ಕೊಳ್ರಿ. ನಿನ್ನ ಹೆಂಡ್ರು ಸಮಾಧಿನಾದರೂ ಕಟ್ಕೊ, ನನಗೆ ಆ ವಿಷಯ ಬೇಕಾಗಿಲ್ಲ. ಆಯ್ತಲ್ಲ? ಮೊದಲು ನಿನ್ನ ಹೆಂಡ್ತಿ ನಿನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಮನೆಯಿಂದ ಹೋಯ್ತಾ ಇರು. ನಿನ್ನ ಹೆಂಡ್ರು ನಾಟಕಗಳನ್ನೆಲ್ಲ ನೋಡೋಕ್ಕಿಲ್ಲಿ ಯಾರೂ ಇಲ್ಲ ಬಿಟ್ಟು. ಅವ್ವ ಏನವ ಮಾತಾಡ್ತಿದ್ಯಾ? ಆ ಮನೆಗೆ ಹೆಂಗವ ಕರ್ಕೊಂಡೋಗ್ಲಿ ನಾನು? ನನ್ನ ಹೆಂಡತಿ ಮಕ್ಳನ್ನ, ನನ್ನ ಮಕ್ಳು ಕೈಲಿ ಅಂತ ಮನೇಲಿ ಇರಕ್ಕೆ ಬರಲ್ಲ ಕಣವ ಅವಕ್ಕೆ. ಓಹೋ, ಆಕಾಶದಿಂದ ಉದುರು ಬಿಟ್ಟವೆ ನಿನ್ನ ಮಕ್ಕಳು. ಇರ್ತಾರ ಅಂತ ಮನೆಗಳಿಗೆ? ಏನ್ಲ ಆಗದ ಮನೆ? ನೀವೆಲ್ಲ ಹುಟ್ಟು ಬೆಳೆದಿದ್ದು ಅದೇ ಮನೆಗೆ ಅಲ್ವೇನ್ಲ? ಅವಾಗ ಭಾಗ ಆಗಬೇಕಾದ್ರೆ ಮಾದೇಗೌಡ ಅಂಗ್ಲಾಚ್ ಕೇಳ್ಕೊಂಡ, ನಮ್ಮ ಅಪ್ಪ ಅಮ್ಮ ಬಾಳಿ ಬದುಕಿದ ಮನೆ ನನಗೆ ಕೊಡು ಈ ಮನೆನ ಅಂತಂದಿದ್ಕೆ ಕೊಡಲ್ಲ ಅಂತ ಹೋದಲ್ಲೋ ನೀನು? ಅದೇ ಮನೆ ಬೇಕು ನನಗೆ ಅಂತ ಮಡಿಕಂಡೆ. ಇವಾಗ ಯಾಕ್ಲ ಮಾತಾಡ್ತಿದ್ಯಾ? ಹೋಗಿರು, ಆ ಮನೆಗೇನೆ ಮಡಿಕೊಂಡಿದ್ಯಾ ತಾನೇ? ಹೋಗಿರು, ಗೊತ್ತಾಗ್ತದೆ. ಅತ್ತೆ ಏನತ್ತೆ ಹಿಂಗೆ ಮಾತಾಡ್ತೀರಾ? ಹೊಸ ಸಮಾಧಾನವಾಗಿ ನನ್ನ ಮಾತು ಕೇಳಿಸ್ಕೊಳ್ರಿ. ಸಮಾಧಾನನ? ನೀನು ನೋಡ್ತಿದ್ರೆ ನನಗಿನ್ನ ಪಿತ್ತ ನತ್ತಿಗೆ ಹತ್ತೋತದೆ ಕಣವಿ. ನನಗೆ ಸುಮ್ಮನೆ ಹತ್ತಿಸ್ಬೇಡ. ಹೋಗು ನಿನ್ನ ಪಾಡಿಗೆ, ನೀನು ನಿನ್ನ ಗಂಡ ನಿನ್ನ ಮಕ್ಕಳು ಏನಾದರೂ ಮಾಡ್ಕೊಳ್ರಿ. ಆ ಮನೆ ಒಳಗೆ ಏನನ ಮಾಡ್ಕೊಂತಿನ್ರಿ, ನಾವು ಕೇಳೋಕ್ಕೂ ಬರೋಕ್ಕಿಲ್ಲ. ಆಯ್ತಾ? ಬಾಯಿ ಮುಚ್ಕೊಂಡು ಸುಮ್ಮನೆ ಆ ಮನೆ ಅಚ್ಚುಕಟ್ಟು ಮಾಡಿಸ್ಕೊಂಡು ಹೋಗೋದನ್ನ ನೋಡ್ಕೊಳ್ರಿ. ಇನ್ನು ನನ್ನ ಕೈಲಿ ಮಾತು ಕೇಳಬೇಡ್ರಿ.
ನೀವು ಹೋಗ್ಬಿಡ್ರಿ ಅಂತಂದರೆ ನಾವು ಹೋಗ್ಬಿಡ್ಬೇಕಾ? ನಾನು ಈ ಮನೆ ಸೊಸೆನೆ, ನನಗೂ ಇಲ್ಲಿರೋ ಅಕ್ಕದೆ. ನೀವು ಹೋಗು ಅಂತ ಹೇಳಕ್ಕೆ ನೀವು ಯಾರು? ನೀವು ಹೆಂಗೆ ಬಂದಿದ್ದೀರೋ ಈ ಮನೆಗೆ ನಾನು ಹಂಗೆ ಬಂದಿದ್ದೀನಿ. ನಾನು ಹೋಗಲ್ಲ, ನಾನು ಗಂಡ ಮಕ್ಕಳು ಇಲ್ಲೇ ಇರ್ತಾರೆ. ಅದೇನು ಮಾಡ್ಕೋತೀರೋ ಮಾಡ್ಕೊ ಹೋಗ್ರಿ. ಯೋನೆ ಅಂದೆ ಬಡ್ಡಿ, ಅಲ್ಲೆಲ್ಲ ಹಾಳು ಮಾಡ್ಕೊಂಡು ಪಟ್ಟಣದಾಗೆ ಇಲ್ಲಿ ಇಟ್ಟು ಗತಿ ಇಲ್ಲ ಅಂತ ಬಂದಿರೋಳು ನೀನು. ನನಗೆ ಹೋಗಂದ್ರೆ ಹೋಗಲ್ಲ ಅಂದರೆ ಹೋಗಲ್ಲ, ಏನು ಮಾಡ್ಕೊತೀರೋ ಅಂತ ನಾ ಕೇಳ್ತೀರಾ ನೀನು? ಅತ್ತೆ ನೀವು ಬರ್ರಿ ಈ ಕಡೆಗೆ. ಸುಮ್ಮನೆ ಮಾತಿಗೆ ಮಾತು ಬೆಳಿತಾನೆ ಇರ್ತದೆ ಮಾತಾಡ್ತಾ ಇದ್ರೆ. ನೀವು ಬರ್ರಿ ಹೊಸಿ ಇದ್ ಕಡೆಗೆ, ಆಮೇಲೆ ಸಮಾಧಾನ ಆದ್ಮೇಲೆ ಮಾತಾಡೋರಂತೆ. ಬರ್ರಿ ಇತ್ತಗೆ. ಏ ಬಿಡವಿ, ಇವತ್ತು ಇವಳು ನಾಚಿಗೆ ಹಾಕತಕ್ಕ ಬಿಡಲ್ಲ ನಾನು, ಬಿಡವಿ. ನೀವು ಬರ್ರಿ ಅತ್ತೆ, ನೀವು ಬರ್ರಿ, ಆಮೇಲೆ ಮಾತಾಡೋಣ. ಬರ್ರಿ ನೀವು ಈ ಕಡೆಗೆ. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.